ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಕೆಜಿಕೊಪ್ಪ ಗ್ರಾಮಸ್ಥರ ಸ್ಪಷ್ಟನೆ. ಮಧು ಬಂಗಾರಪ್ಪ ಸದಾ ನಮ್ಮ ಪರ. ಪ್ರತಿಭಟನೆ ದಿನ ಟೀಕಿಸಿದ್ದು ಆಕಸ್ಮಿಕ. ಮಧುಗೆ ಮತ್ತೆ ಶಿಕ್ಷಣ ಸಚಿವ ಸ್ಥಾನ ಕೊಡಿ ಎಂದ ರಘುರಾಮ್. ಗಿಡ ಕಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದ ಜಯರಾಮ್. ಶರಾವತಿ ವಿದ್ಯುದಾಗಾರಕ್ಕೆ ನುಗ್ಗಿದ ನೀರು. ಪೆನ್ ಸ್ಟಾಕ್ ಪೈಪ್ ಲೀಕೇಜ್ನಿಂದ ಅವಘಡ. ಸಿಬ್ಬಂದಿಗಳ ಮುಂಜಾಗ್ರತೆಯಿಂದ ತಪ್ಪಿದ ಅನಾಹುತ. ಸಿಗಂದೂರು ಸೇತುವೆ ನಿರ್ಮಾಣ. ತುಕ್ಕು ಹಿಡಿಯುತ್ತಿರುವ 3 ಲಾಂಚ್. ಈಗ ಸುದ್ದಿಯ ವಿವರ. ಕೆಜಿಕೊಪ್ಪ ಗ್ರಾಮಸ್ಥರ ಪರವಾಗಿ ಶಾಸಕ ಮಧು ಬಂಗಾರಪ್ಪ ಇದ್ದಾರೆ. ನಮ್ಮೆಲ್ಲ ಸಂಕಷ್ಟಗಳಿಗೆ ಗ್ರಾಮದ ಅಭಿವೃದ್ಧಿಗೆ ಶಾಸಕರಾಗಿ ಸಚಿವರಾಗಿ ಮಧು ಬಂಗಾರಪ್ಪ ಪೂರ್ಣ ಪ್ರಮಾಣದ ಸಹಕಾರ ನೀಡುತ್ತಿದ್ದು, ಅವರಿಗೆ ಸಚಿವ ಸ್ಥಾನ ಮತ್ತೊಮ್ಮೆ ನೀಡುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳು ಸಹಕಾರ ನೀಡಬೇಕು ಎಂದು ಕೆಜಿಕೊಪ್ಪ ಗ್ರಾಮದ ಪ್ರಮುಖ ರಘುರಾಮಚಂದ್ರ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗ್ರಾಮದ ಜಯರಾಮ್ ಮಾತನಾಡಿದರು. ಗೋಷ್ಠಿಯಲ್ಲಿ ಈಶ್ವರ್, ರಾಘವೇಂದ್ರ, ಜಗದೀಶ್, ರಾಮಪ್ಪ, ಕಿರಣ್, ಗಿರೀಶ್, ವಿಶ್ವನಾಥ್ ಇನ್ನಿತರರು ಹಾಜರಿದ್ದರು. ಜಾಗದ ವಿಷಯದ ಬಗ್ಗೆ ಎಲ್ಲ ಮಾಧ್ಯಮಗಳಿಗೆ ಗೊತ್ತಿರುತ್ತೆ ಏನೇನು ಸಮಸ್ಯೆ ಆಗಿದೆ ಏನು ಅಂತೇಳಿ. ಕೆಜಿಕೊಪ್ಪ ಗ್ರಾಮ ಮತ್ತು ತಡಗಳಲ್ಲೇ ಗ್ರಾಮವಾಸಿ 3-4 ಜನರಿಂದ ಇದು ಮತ್ತು ಕೆಜಿಕೊಪ್ಪ ಗ್ರಾಮದ ಸಮಸ್ಯೆ, ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತದೆ. ಜಾಗದ ವಿಷಯದ ಸಮಸ್ಯೆ ಆಗ್ತಾಯಿತ್ತು. ಈ ವಿಷಯದಲ್ಲಿ ಅದೇ ವಿಷಯ ಮಾತ್ರಕ್ಕೆ ಸುದ್ದಿಗೋಷ್ಠಿ ಮಾಡೋಣ ಅಂತೇಳಿ ಸಾಗರ ಬಂದಿದ್ವಿ ಇವತ್ತು. ಮಧು ಬಂಗಾರಪ್ಪನವರು ಈ ವಿಷಯದ ಬಗ್ಗೆ ಇಡೀ ನಮ್ಮ ಗ್ರಾಮದವರೇ ಹುಟ್ಟೂರಿಗೆ ಹೋಗಿ ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದೀವಿ. ಮಧು ಬಂಗಾರಪ್ಪನವರು AC ಅವರಿಗೆ ಹೇಳಿ ಜಾಗದ ಬಗ್ಗೆ ಎಲ್ಲ ಮಾಹಿತಿ ಹೇಳಿ ಗುದ್ದು ಹೊರಿಸಿ ಗಿಡ ನೆಡೋಕ್ಕೆ ಮಾಹಿತಿ ಹೇಳಿದ್ದರು. ಆನಂತರ ಸಣ್ಣ ಪುಟ್ಟ ಬದಲಾವಣೆಯಿಂದಾಗಿ ನಾವು ರೈತರ ಸಂಘದ ಮುಖಂಡರ ಹತ್ರ ಭೇಟಿ ಮಾಡಿದ್ದೀವಿ. ಮಧು ಬಂಗಾರ ಜೊತೆಗೆ ನಾನು ಸುಮಾರು 20 ವರ್ಷದಿಂದ ಅವ್ರ ಜೊತೆಗೆ ಇದ್ದೀನಿ. ಕಾಂಗ್ರೆಸ್ ಬೂತ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಆನಂತರ ಈ ಸರಿ ನನಗೆ ಸೊರಬ ತಾಲೂಕು ಜಂಟಿ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ. ಮಧು ಬಂಗಾರಪ್ಪ ಅವರು ಸಣ್ಣ ಜಾತಿ ಧರ್ಮ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ನೋಡಿಕೊಂಡು ನಮ್ಮ ಕೆಜಿಕೊಪ್ಪದ ಎಲ್ಲ ಸಮಸ್ಯೆಯನ್ನು ಇಲ್ಲಿವರೆಗೂ ಬಗೆಹರಿಸಿಕೊಂಡು ಬಂದಿದ್ದಾರೆ. ಯಾವುದೇ ಒಂದು ಲೋಪದೋಷ ಇಲ್ಲದೆ ನಮ್ಮ ಊರಿನ ಎಲ್ಲ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮತ್ತು ಊರಿನ ಎಲ್ಲ ಸಮಸ್ಯೆಗಳನ್ನು ಮುಂದಾಳತ್ವದಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಮಧು ಬಂಗಾರಪ್ಪ ಅವರು ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಮೊನ್ನೆ ಸ್ಟ್ರೈಕಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಯಿತು. ಕೆಲವರು ಮಾತಲ್ಲಿ ಸ್ವಲ್ಪ ಬದಲಾವಣೆ ಆದ ಕಾರಣ ಮಧು ಬಂಗಾರಪ್ಪನವರಿಗೆ ನಮ್ಮ ಕಡೆಯಿಂದ ಕ್ಷಮೆಯನ್ನು ಕೇಳ್ತೀವಿ. ಮಧು ಬಂಗಾರಪ್ಪನವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮಧು ಬಂಗಾರಪ್ಪನವರು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿದ್ದಾರೆ. ಮುಂದೆ ಸಹಿತ ಶಿಕ್ಷಣ ಮಂತ್ರಿಗಳಾಗಿ DK ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ ಇಡೀ ಕೆಜಿಕೊಪ್ಪ ಗ್ರಾಮದಿಂದ ಮನವಿ ಮಾಡ್ತೀವಿ. ಮುಂದೆ DK ಮುಖ್ಯಮಂತ್ರಿ ಅವರಿಗೆ ಕೆಜಿಕೊಪ್ಪ ಗ್ರಾಮದಿಂದ ಮನವಿ ಮಾಡ್ತೀವಿ. ಮುಂದೆ ಸಮೇತ ಮಧು ಬಂಗಾರಪ್ಪ ಶಿಕ್ಷಣ ಮಂತ್ರಿಯಾಗಿ ಮುಂದುವರಿಬೇಕು. ಮುಂದೆ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆಗಳು ತುಂಬ ಆಗೋದಿದೆ. ಮಧು ಬಂಗಾರಪ್ಪ ಶಿಕ್ಷಣ ಮಂತ್ರಿ ಆದರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ಮೂಲಕ ಇಡೀ ಕೆಜಿಕೊಪ್ಪ ಗ್ರಾಮಸ್ಥರಿಂದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಇಡೀ ಕೆಜಿಕೊಪ್ಪ ಗ್ರಾಮದಿಂದ ಮುಖ್ಯಮಂತ್ರಿ ಅವಕಾಶ ಮಾಡಿಕೊಡಬೇಕು. ಭಾಗದ ಅಂದರೆ ನಮ್ಮ ಗ್ರಾಮದ ಸರ್ವೆ ನಂಬರ್ 24ರಲ್ಲಿ ಒಂದು ಜಮೀನಿನ ವಿಚಾರವಾಗಿ, ಸರ್ಕಾರಿ ಜಮೀನಿನ ವಿಚಾರವಾಗಿ ಒಂದು ಸಣ್ಣ ಪುಟ್ಟ ಗೊಂದಲಗಳು ನಡೀತಾ ಇದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಸ್ವಲ್ಪ ಸರ್ಕಾರದ ಮಾಹಿತಿಗಳನ್ನು ಈಗ ನಿಮ್ಮ ಮುಂದೆ ಕೆಲವೊಂದೊಂದು ವಿಚಾರಗಳನ್ನ ಬಿಚ್ಚಿಡಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಿದ್ದೀವಿ. ಅದರ ಜೊತೆಗೆ ಇವತ್ತು ಕೆಲವೊಂದು ಬದಲಾವಣೆಗಳ ವಿಷಯದಲ್ಲೂ ಕೂಡ ನಾವು ಮೊನ್ನೆ ನಡೆದಿರ್ತಕ್ಕಂಥ ವಿಚಾರದಲ್ಲಿ ಸನ್ಮಾನ್ಯ ಮಧು ಬಂಗಾರಪ್ಪ ಸಾಹೇಬರಿಗೆ ಅವರು ಮಾತಿನ ಬರದಲ್ಲಿ ಏನೋ ಒಂದು ವಿಷಯ ಪ್ರಸ್ತಾವನೆ ಆಗಿದೆ. ಅದಕ್ಕೆ ನಮಗೆ ನೋವಿದೆ. ಯಾಕೆಂತಂದ್ರೆ ನಾವು ಮಧು ಬಂಗಾರಪ್ಪ ಸಾಹೇಬ್ರನ್ನ ಅವತ್ತು ಕಂಡಿರ್ತಕ್ಕಂಥ ರೀತಿ ಇದೆಯಲ್ಲ, ತುಂಬ ಒಂದು ಆತ್ಮೀಯವಾಗಿ ನಮ್ಮನ್ನು ಗೌರವಾನ್ವಿತವಾಗಿ ಅವರು ಆಧರಿಸಿದ್ದಾರೆ. ಅವರು ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಅವರು ನಮಗೆ ಆತ್ಮೀಯವಾಗಿ ಅವರು ಸಹಕಾರ ಕೊಟ್ಟಿದ್ದಾರೆ. ಅದು ಕೂಡ ಅವರಿಗೆ ನಾವು ಯಾವತ್ತೂ ಈ ವಿಚಾರದಲ್ಲಿ ನಾವು ಅವರಿಗೆ ಕೃತಜ್ಞತೆಯನ್ನು ನಮ್ಮ ಊರಿನ ಪರವಾಗಿ ನಾವೆಲ್ಲರೂ ಸಲ್ಲಿಸ್ತೇವೆ. ಇನ್ನು ಮುಂದೆ ಕೂಡ ಈ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಮಧು ಬಂಗಾರಪ್ಪ ಸಾಹೇಬರು
ಇದನ್ನು ಗಮನಿಸಿ ಸೂಕ್ತವಾಗಿರ್ತಕ್ಕಂಥ ನ್ಯಾಯ ಕೊಡಿಸ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ ನಾವಿದ್ದೀವಿ. ಅದ್ರ ಜೊತೆಗೆ ಕೆಲವು ದಾಖಲಾತಿಗಳು, ಈಗ ನಾವು ಎಲ್ಲರೂ ರೈತರೇ, ಈಗ ನಮ್ಮ ವಿರೋಧವಾಗಿರ್ತಕ್ಕಂಥ ಕೆಲವು ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಅಂದರೆ ಈ ಜಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆ ವಿಚಾರದಲ್ಲಿ ಈಗ ನಾವು ರೈತರು, ಅವರು ರೈತರು, ನಾವು ಅದರ ಪರ ಮತ್ತು ವಿರೋಧ ಅಲ್ಲ. ಯಾಕಂದರೆ ಇವತ್ತು ನಾವು ಕೆಲವು ದಾಖಲಾತಿಗಳನ್ನ ಇಟ್ಕೊಂಡಿದ್ದೀವಿ. ಇವರು ಆ ಸ್ಥಳ ಪರಿಶೀಲನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ RI ಮತ್ತು VA ಅವರ ಒಂದು ಕಾರ್ಯಾಚರಣೆ ಮಾಡಿದಾಗ ಅದು ಸರ್ಕಾರಿ ಭೂಮಿ, ಅಲ್ಲಿ ಯಾವುದೇ ರೀತಿಯ ಸಾಗುವಳಿ ಇಲ್ಲ ಅಂತಕ್ಕಂಥ ಒಂದು ರಿಪೋರ್ಟ್ ಆಧಾರಿತದ ಮೇಲೆ ಅದನ್ನು ತೆರವುಗೊಳಿಸಲಿಕ್ಕೆ ಮಾನ್ಯ ತಹಸೀಲ್ದಾರರವರು ಅದನ್ನು ಆದೇಶವನ್ನು ಹೊರಡಿಸ್ತಾರೆ. ಆ ಕಾಪಿ ಇಲ್ಲಿದೆ. ಅದು ಆದ ನಂತರದಲ್ಲಿ ಇದು ನಮ್ಮ ಮತ್ತು ಅವರ ಮಧ್ಯದಲ್ಲಿ ಕೆಲವೊಂದೊಂದು ಸಂಘರ್ಷಗಳು ನಡೀತಾನೆ ಇದ್ದವು. ಆ ಒಂದು ಸಂದರ್ಭದಲ್ಲಿ ಇದನ್ನು ಮಾನ್ಯ ತಹಸೀಲ್ದಾರರು ಇದಕ್ಕೆ ಒಂದು ಪರಿಹಾರ ಕೊಡಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಇದನ್ನು ಅರಣ್ಯೀಕರಣ ಮಾಡಲಿಕ್ಕೆ ಮಾನ್ಯ ತಹಸೀಲ್ದಾರರವರು ಕೂಡ ಒಂದು ಲೆಟ್ರನ್ನು ಅರಣ್ಯ ಅಧಿಕಾರಿಗಳಿಗೆ, ವಲಯ ಅರಣ್ಯ ಅಧಿಕಾರಿಗಳಿಗೆ ಅದನ್ನು ಕೊಡ್ತಾರೆ. ಅದರದ್ದು ಒಂದು ಕಾಪಿನೂ ಕೂಡ ಇಲ್ಲಿದೆ. ಹಾಗೆ ಅದನ್ನು ವಲಯ ಅರಣ್ಯ ಅಧಿಕಾರಿಗಳು ಕೂಡ ಅದನ್ನು ಮತ್ತು ತಹಸೀಲ್ದಾರರ ಸಹಯೋಗದೊಂದಿಗೆ ಅದನ್ನು ಅರಣ್ಯೀಕರಣ ಮಾಡಿರ್ತಾರೆ. ಅರಣ್ಯೀಕರಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಕಾಡು ಜಾತಿಯ ಗಿಡಗಳನ್ನು, ಸಾಮಾನ್ಯ 6,000 ಗಿಡಗಳನ್ನು ಅವರು ನೆಟ್ಟಿರ್ತಾರೆ. ಅದು ಕೂಡ ನಾವು ಗ್ರಾಮದ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀವಿ. ಗ್ರಾಮಸ್ಥರು ಕೂಡ 2 ದಿನ ಹೋಗಿ ಅದನ್ನು ನೆಟ್ಟು ಗಿಡವನ್ನು ನೆಟ್ಟು ಮುಗಿಸಿದ್ದೀವಿ. ಅದಾದ ನಂತರದಲ್ಲಿ ಕೆಲವೇ ದಿನಗಳಲ್ಲಿ ಇದನ್ನು ಗಿಡಗಳನ್ನು ಕಿತ್ತು ನೆಲಸಮ ಮಾಡಿರ್ತಾರೆ. ಇದನ್ನು ಅಧಿಕಾರಿಗಳ ಗಮನಕ್ಕೂ ಕೂಡ ನಾವು ಇದನ್ನು ಆಗಿರ್ತಕ್ಕಂಥ ಹಿಂದಿನ ದಿನ, ಈ ಗಿಡ ಕಿತ್ತು ಹಿಂದಿನ ದಿನ ಅಧಿಕಾರಿಗಳು, ಅಂದರೆ ಅರಣ್ಯ ಅಧಿಕಾರಿಗಳು ಅದನ್ನು ಪಂಚನಾಮೆ ಮಾಡಿ ಅಲ್ಲಿ ಆಗಿರ್ತಕ್ಕಂಥ ಏನು ನಷ್ಟ ಆಗಿದೆ, ಗಿಡಗಳು ನಾಶವಾಗಿರ್ತವೋ ಅದನ್ನೆಲ್ಲ ಕೂಡ ಪಂಚನಾಮೆ ಮಾಡಿ ಅದನ್ನು ರಿಪೋರ್ಟ್ ಅವ್ರು ಕೊಡ್ತಾರೆ. ಅದನ್ನು ಮಾಡಿದ್ದಾರೆ. ಅದರ ಆದ ನಂತರದಲ್ಲಿ ನಾವು ಕೆಲವು ಅವರು ಮಾಡಿರ್ತಕ್ಕಂಥ ಕೃತ್ಯ ಮಾಡಿರ್ತಕ್ಕಂಥ ಕೆಲವರುಗಳ ಮೇಲೆ ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಡವನ್ನು ಕೂಡ ನಾವು ಹಾಕಿದ್ವಿ. ಅದನ್ನು ಅಧಿಕಾರಿಗಳು ಕೂಲಂಕುಷವಾಗಿ ಅದನ್ನು ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಕೆಲವರು ನಾವು ರೈತ ಸಂಘದವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ, ನಾವು ಯಾರ ಬಗ್ಗೆನೂ ದೂಷಣೆ ಮಾಡಲ್ಲ. ಅದರಲ್ಲೂ ಇವ್ರ ಪರವಾಗಿರ್ತಕ್ಕಂಥ ಕೆಲವರು ಈ ಗಿಡಗಳನ್ನು ಕೆಜಿಕೊಪ್ಪ ಗ್ರಾಮದವರೇ ಕಿತ್ತು ನಮ್ಮ ಮೇಲೆ ಆಪಾದನೆ ಹೊರಿಸ್ತಕ್ಕಂಥ ವಿಚಾರವನ್ನು ನಿನ್ನೆ ಮೀಡಿಯಾದಲ್ಲಿ ನೋಡಿದ್ವಿ. ಆ ಕೃತ್ಯವನ್ನು ನಾವು ಖಂಡಿತ ಮಾಡೋದಕ್ಕೆ ಮಾಡಲ್ಲ. ಯಾಕೆಂತಂದರೆ ಗಿಡಗಳನ್ನು ರಕ್ಷಣೆ ಮಾಡಬೇಕು, ಅಲ್ಲಿ ಒಂದು ಅರಣ್ಯವನ್ನು ಬೆಳೆಸ್ಬೇಕು ಅಂತಕ್ಕಂಥ ಹಿತದೃಷ್ಟಿ ಇಟ್ಕೊಂಡು ಊರಿನ ಗ್ರಾಮದವರೆಲ್ಲರೂ ಅಧಿಕಾರಿಗಳ ಜೊತೆಗೆ ಸಹಕಾರ ಕೊಟ್ಟು ನಾವು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ಕೆ, ಒಂದು ಕೆಲಸಕ್ಕೆ ನಾವು ಅದನ್ನು ನಾಶಪಡಿಸ್ತಕ್ಕಂಥ ಹೀನಾಯವಾಗಿರ್ತಕ್ಕಂಥ ಕೃತ್ಯ ಮಾಡೋದಕ್ಕೆ ನಾವು ಆ ಮನಸ್ಥಿತಿಯವರು ಅಲ್ಲ. ಹಾಗಾಗಿ ಅದು ಮಾಡಿರ್ತಕ್ಕಂಥ ಒಂದು ಕೃತ್ಯನ ಯಾರೇ ಮಾಡಿರಲಿ ಅವರಿಗೆ ಕಾನೂನು ದೃಷ್ಟಿಯಲ್ಲಿ ಸರಿಯಾದ ಕ್ರಮ ತಗೊಂಡು ಅದನ್ನು ಅವರನ್ನು ಶಿಕ್ಷೆಗೆ ಗುರಿಪಡಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು, ಮನವಿಯನ್ನು ನಾವೆಲ್ಲರೂ ಗ್ರಾಮಸ್ಥರು ಕೂಡ ಅದನ್ನು ಮನವಿ ಮಾಡ್ಕೊಳ್ತಾ ಇದ್ದೀವಿ ತಮ್ಮ ಮೂಲಕ. ಸಾಗರ ತಾಲೂಕಿನ ಜೋಗದ ಶರಾವತಿ ವಿದ್ಯುತ್ ಉತ್ಪಾದನಾ ಘಟಕದಲ್ಲಿ ಗುರುವಾರ ಪೆನ್ಸ್ಟಾಕ್ ಪೈಪ್ ಲೀಕ್ ಆಗಿ ನೀರು ನುಗ್ಗಿದ ಪರಿಣಾಮ ಕ್ಷಣಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಘಟಕ 7ರಲ್ಲಿರುವ ಜನರೇಟರ್ ಮಳೆ ನೀರಿನಿಂದ ಮುಚ್ಚಿ ಹೋಗುವ ಸ್ಥಿತಿ ನಿರ್ಮಾಣವಾದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ದೃಷ್ಟಿಯಿಂದ ವಿದ್ಯುತ್ ಉತ್ಪಾದನೆಯನ್ನು ನಿಲ್ಲಿಸಿ ನಂತರ ಆರಂಭಿಸಲಾಯಿತು. ಪೈಪ್ ಸರಿಪಡಿಸುವ ಜೊತೆಗೆ ಸಂಗ್ರಹವಾಗಿದ್ದ ನೀರನ್ನು ಹೊರಗೆ ಹರಿಸಿ ವಿದ್ಯುತ್ ಉತ್ಪಾದನೆಯನ್ನು ಪ್ರಾರಂಭಿಸಲಾಯಿತು. ಕೆಪಿಸಿ ಯೂನಿಟ್ನಲ್ಲಿ ಕೆಲಸ ಮಾಡುತ್ತಿದ್ದ ಅಧಿಕಾರಿ ಸಿಬ್ಬಂದಿಗಳ ಮುಂಜಾಗ್ರತೆಯಿಂದಾಗಿ ಯಾವುದೇ ಅಪಾಯ ಸಂಭವಿಸಿಲ್ಲ. ಸಾಗರ ತಾಲೂಕಿನ ಸಿಗಂದೂರಿನಲ್ಲಿ ಸೇತುವೆ ನಿರ್ಮಾಣ ನಂತರ 5 ದಶಕಗಳ ಕಾಲ ಹಿನ್ನೀರು ಮುಳುಗಡೆ ಸಂತ್ರಸ್ತರಿಗೆ ಸಿಗಂದೂರು ಕ್ಷೇತ್ರಕ್ಕೆ ಬರುವ ಪ್ರವಾಸಿಗರಿಗೆ ಸೇವೆ ನೀಡಿದ್ದ 3 ಲಾಂಚ್ಗಳು ತುಕ್ಕು ಹಿಡಿಯುತ್ತಿದ್ದು,
ಸೇತುವೆ ನಿರ್ಮಾಣ ನಂತರ ಇದು ದಡ ಸೇರಿದೆ. ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕ ಹಣ ನಷ್ಟವಾಗುವ ಮೊದಲು ಸರ್ಕಾರ ಮತ್ತು ಇಲಾಖೆ ಕಾಯಕಲ್ಪ ಕಲ್ಪಿಸಲು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.